Hello guys, welcome to Foodie Traveler YouTube channel. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಬ್ಲಾಗಲ್ಲಿ ನಾವು ಹೋಗ್ತಾ ಇರೋದು ಬೀಚ್ ರೋಡ್ಗೆ. ಸೊ ಬೀಚ್ ರೋಡ್ ನೋಡಿಕೊಂಡು ಹಾಗೆ ಅಲ್ಲಿ ದೊಡ್ಡ ಜಯಂಟ್ ವೀಲ್ ಇದೆ, ಅದು ಆಮೇಲೆ ಟರ್ಮಿನಲ್ 21, ರನ್ವೇ ಸ್ಟ್ರೀಟು, ತುಂಬ ಏನೇನೋ ಇದೆ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ವಿ. ಆಯ್ತು ಏನು ಸೊ ಬನ್ನಿ ಗಾಯ್ಸ್, ಹೋಗೋಣ. ಸೊ ಗೈಸ್, ಯಾರ್ಯಾರು ಮಸಾಜ್ ಬಗ್ಗೆ ವಿಡಿಯೋ ಮಾಡಿಲ್ಲ ಅಂದ್ಕೊಂಡಿದ್ದೀರೋ, ಸೊ ಇಲ್ಲಿದೆ. ಸೊ ರೀಸಾ ಮಸಾಜ್. ಸೊ ಗೈಸ್, ಲೈನಾಗಿ ಕೂತಿದ್ದಾರೆ ಹುಡುಗಿರು ಮಸಾಜ್ಗೆ. ಗೈಸ್, ಇಲ್ಲೊಂದು ಸ್ಪೆಷಲ್ ರೆಸಿಪಿ ಇದೆ. ಅದು ಓರ್ಕ್ ಬಾಬಾ ಫುಲ್ ತಲೆನೇ ಇಟ್ಬಿಟ್ಟಿದ್ದಾರೆ, ಅದಕ್ಕೆ ನಾನು ಬರಲಿಲ್ಲ ಅದು ನೋಡೋದಕ್ಕೆ. ಹಿಂಗೆ ಸ್ಟ್ರೈಟ್ ನಡ್ಕೊಂಡು ಹೋಗೋದಾ? ಓಕೆ ಗಾಯ್ಸ್, ಇವಾಗ ನಾವು ಹೋಗ್ತಾ ಇದ್ದೀವಿ. ಈ ಥರ ವೆಹಿಕಲ್ಸಲ್ಲಿ ಇಲ್ಲಿ ಫುಡ್ ಮಾರೋದು ತುಂಬ ಜಾಸ್ತಿ, ಬಟ್ ತುಂಬ ಬ್ಯಾಡ್ ಸ್ಮೆಲ್ ಬರುತ್ತೆ. ಅದು ಹೇಗೆ ತಿಂತಾರೋ, ಏನು ಆ್ಯಡ್ ಮಾಡಿರ್ತಾರೆ ಚಿನ್ನು, ಒಂಥರ ಸ್ಮೆಲ್ ಅದು. ನಾವು ಅದಕ್ಕೆ ಅದೆಲ್ಲ ಟ್ರೈ ಮಾಡಲಿಲ್ಲ. ಏನು ಬೀಫಾ? ಹಾಂ, ಒಂಥರ ತುಂಬ ಬ್ಯಾಡ್ ಸ್ಮೆಲ್ಲು. ಸೊ ಗೈಸ್, ನೀವಿಲ್ಲಿ ನೋಡ್ಬೋದು, ಇಲ್ಲಿನ ಇವರು ಗಾಡಿಗೆ ಇವರು ಈ ಥರ ಜ್ಯೂಸು ಅದು ಇದು ಇಟ್ಟು ನೈವೇದ್ಯ ಮಾಡ್ತಾರೆ. ಇದು ವೆಜಿಟೇಬಲ್ ವೆಂಡರ್ ಶಾಪ್. ಸೊ ಇನ್ನೂ ನೈಟ್ ಆದರೆ ಈ ರೋಡೆಲ್ಲ ಫುಲ್ಲು ರಶ್ ಇರುತ್ತೆ. ನಾವು ಇವಾಗ ಈವ್ನಿಂಗ್ ಒಂದು 4 o'clock ಆಗಿದೆ ಈಗ ಬಂದಿರೋದ್ರಿಂದ. ಸೊ ಖಾಲಿ ರೋಡು, ಮುಂದೆ ಕಾಣ್ತಾ ಇರೋದು ಬೀಚ್. ಸೊ ಗೈಸ್, ಈಗ ನಾವು ಬೀಚ್ ರೋಡಿಗೆ ಬಂದಿದ್ದೀವಿ. ಇಲ್ಲೇನೋ ಎಷ್ಟು ಕ್ಯೂಟಾಗಿರೋ ಬಲೂನ್ಸ್ ಥರ ಇಟ್ಟಿದ್ದಾರೆ. ಏನಿದು? ಕ್ರೈ ಬೇಬಿ ಅಂತೆ. ವಾಟ್ ಈಸ್ ದಿಸ್ ಕ್ರೈ ಬೇಬಿ? ಓ, ಇಟ್ ಈಸ್ ಕ್ರೈಯಿಂಗ್. ಬರತ್ ಅಳ್ತಾ ಇದೆ ಅದು ಅಂತ ಇದೆ. ಎಷ್ಟು ಕ್ಯೂಟ್ ಆಗಿದೆ ಇದು. ಕ್ರೈ ಬೇಬಿ, ಕ್ರೈ. ಪಟಾಯಾ ಸಿಟಿ. ಇದು ಆಕ್ಟೋಪಸ್, ಇದು ಪಫರ್ ಫಿಶ್. ಸೊ ಒಂದೊಂದು ಫಿಶ್ನ ಒಂದು ಬಲೂನ್ ಟೈಪ್ ಮಾಡಿದ್ದಾರೆ. ಕ್ಯೂಟ್ ಆಗಿದೆ ಅಲ್ಲ? ಸೊ ಗೈಸ್, ಇದು ಪಟಾಯಾ ಬೀಚ್ ರೋಡ್. ಹಾರ್ಡ್ ರಾಕ್ ಕೆಫೆ. ಸೊ ನಮ್ಮ ಬೆಂಗಳೂರಲ್ಲಿರೋ ಹಾರ್ಡ್ ರಾಕ್ ಕೆಫೆ ಥರನೇ ಇಲ್ಲೂ ಒಂದು ಹಾರ್ಡ್ ರಾಕ್ ಕೆಫೆ ಇದೆ. ಹಾಂ, ನೈಸ್. ಫೇಮಸ್ ಪಟಾಯಾ ಬೀಚ್. ಗಾಯ್ಸ್, ಯಾರ್ದೋ ಗಾಡಿ ನೋಡಿ ಹೆಂಗೆ ಮಾಡಿದ್ದಾರೆ, ಸ್ಕ್ರ್ಯಾಪ್ ಗಾಡಿ. ಟೇಕ್ ಫೋಟೋ ಅಂತೆ. ಈ ಸ್ಕ್ರ್ಯಾಪ್ ಗಾಡಿ ಜೊತೆ ಫೋಟೋ ಬೇಕಾ ಬರತ್ತೆ ನಿನಗೆ? 20 ಬಾತ್ ಅದಕ್ಕೆ ಹೋಗಿ. ಅಯ್ಯೋ, ತಿನ್ನಬೇಕಾ? 20 B. ಕ್ರಾಕೊಡೈಲ್. ಕ್ರೊಕೊಡೈಲ್ ನೋಡ್ಬಾರ್ದಾ? One touch and catch the crocodile head. One. Catch that one. Try that. ಟಚ್ ಮಾಡೋದಕ್ಕೆ ಹೆಡ್ ಇಲ್ಲ. ಇದೇನು ಇದು? ಪೋಕು, ಪಿಗ್ಗು ಇಲ್ಲ, ಇಲ್ಲಿ ಪಕ್ಕದಾಗೆ BBQ.
ಬಟ್ ಇಟ್ಸ್ ಆಲ್ ಆರ್ಟಿಫಿಷಿಯಲ್. ಅಲ್ಲಿ ಇದೆಲ್ಲ ಹಾಕಿದ್ರು ಲೈಕ್ ಆರ್ಟಿಫಿಷಿಯಲ್ ಅಂತ. ನಾನಲ್ಲಪ್ಪ ನಾನು ಹಾಂ, ವರ್ಮ್ಸ್, ಫ್ರೈಡ್ ಗ್ರಾಸ್ ಹಾಪರ್ಸು, ಫ್ರೈಡ್ ಕ್ರಿಕೆಟ್ಸ್. ಕಾಕ್ರೋಚ್. ಅದು ನೋಡೋದಕ್ಕೆ ನಿನ್ನ ಫೇವ್ರೆಟ್ ಸಿಲ್ಕ್ ಹೋಮ್ ಥರ. ಲೈವ್ ಪ್ರಾನ್ಸ್, ಕ್ಲಾಮ್ಸ್ ಆ್ಯಂಡ್ ಸೀ ಫುಡ್. ಸೊ ಗೈಸ್ ಈಗ ಮ್ಯಾಂಗೋ ಸ್ಟಿಕ್ಕಿ ರೈಸ್ ಟ್ರೈ ಮಾಡೋಣ. ಸೊ ಗೈಸ್ ರೈಸ್ ಹಾಕಿದ್ದಾರೆ, ಇವಾಗ ಮ್ಯಾಂಗೋ ಕಟ್ ಮಾಡ್ತಾ ಇದ್ದಾರೆ. ಸೊ ಮ್ಯಾಂಗೋ ಒಂದು ಫುಲ್ ಹಾಕ್ತಾ ಇದ್ದಾರೆ. ಇದಕ್ಕೆ 100 ಬಾತ್ ಅಂತೆ. ಸೊ ಟೇಸ್ಟ್ ನೋಡೇ ಬಿಡೋಣ. ತುಂಬ ಜನ ಮ್ಯಾಂಗೋ ಸ್ಟಿಕ್ಕಿ ರೈಸ್ ಟ್ರೈ ಮಾಡಲೇಬೇಕು ಥೈಲ್ಯಾಂಡ್ಗೆ ಹೋದಾಗ ಅಂತ ಹೇಳ್ತಾ ಇರ್ತಾರೆ. ಸೊ ನಾವು ಟ್ರೈ ಮಾಡ್ತಾ ಇದ್ವಿ, ಹೇಗಿರುತ್ತೆ ಟೇಸ್ಟ್ ನೋಡಿ ಹೇಳ್ತೀನಿ. ಒಂದು ಫುಲ್ ಮ್ಯಾಂಗೋ ಪ್ಲಸ್ ರೈಸ್ ಇಟ್ಟಿದ್ದಾರೆ. ಸೊ ಗೈಸ್ ಥೈಲ್ಯಾಂಡ್ ಫೇಮಸ್ ಮ್ಯಾಂಗೋ ಸ್ಟಿಕ್ಕಿ ರೈಸ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಏನೋ ಕೋಕೋನಟ್ ಮಿಲ್ಕ್. ಕೋಕೋನಟ್ ಏನಾಯಿತು? ಕೋಕೋನಟ್ ಮಿಲ್ಕ್. ಓಕೆ, ಇದನ್ನು ಹಾಕ್ಕೊಬೇಕು. ನೆಕ್ಸ್ಟ್ ಟೈಮು ನಾವು ಮನೆಯಲ್ಲಿ ಟ್ರೈ ಮಾಡ್ಬೋದು. ಏನಿಲ್ಲ, ಬಟ್ ಸ್ಟಿಕ್ಕಿ ರೈಸ್ ಸಿಗಬೇಕಲ್ಲ. ಸ್ಟಿಕ್ಕಿ ರೈಸ್ ಇಲ್ಲೇ ಅಕ್ಕಿ ತೊಗೊಂಡ್ಬಿಡು. ಓಕೆ, ಅದ್ರ ಜೊತೆಗೆ ಮೂಂಗ್ ದಾಲ್ ಕೊಟ್ಟಿದ್ದಾರೆ. ಮೂಂಗ್ ದಾಲ್? ಹೌದು, ಗೊತ್ತು. ಸೊ ಅದನ್ನು ಅದ್ರ ಮೇಲೆ ಸ್ಪ್ರಿಂಗ್ ಪೀಸ್ ಥರ ಆ್ಯಡ್ ಮಾಡಬೇಕು. ತೋರಿಸಿಲಿ. ಹಾಂ, ಓಕೆನಾ. ಸೊ ಮೂಂಗ್ ದಾಲ್ ಆ್ಯಡ್ ಮಾಡಿದ್ದೀನಿ. ಈಗ ಟ್ರೈ ಮಾಡೋಣ. ಫಸ್ಟು 1 ಬೈಟ್ ಮ್ಯಾಂಗೋ ಪ್ಲಸ್ಸು ರೈಸು. ಚೆನ್ನಾಗಿಲ್ಲ, ನನಗೆ ಇಷ್ಟ ಆಗಿಲ್ಲ. ಕೊಡು, ನಾವು ತಿನ್ನೋಂತೀವಿ. ಇರೋ ಟ್ರೈ ಮಾಡ್ತೇವೆ. ಇನ್ನೊಂದು ಬೈಟಲ್ಲಿ ಗೊತ್ತಾಗುತ್ತೆ, ಫಸ್ಟ್ ಬೈಟಲ್ಲಿ ಗೊತ್ತಾಗಲ್ಲ. ಒಂಥರ ಸಾಲ್ಟಿ ಅನ್ನಿಸ್ಬಿಟ್ಟು. ನಾಟ್ ವರ್ತ್ ಇಟ್. ಆಯ್ತು, ಕೊಡು. ತಿನ್ನೋದು ಅಂತ ಹೇಳಿದ್ರೆ ಬರೋದು ಹಂಗಲ್ಲ ಕಣೋ, ಹೇಳ್ಕೊಡ್ತೀನಿ ನೋಡಿ. ಇಲ್ಲ, ಒಂದೊಂದೇ. ಫಸ್ಟು ಮ್ಯಾಂಗೋ ಏನ್ರಲ್ಲಿ ಸಾಲ್ಟ್ ಇರೋದು? ಈ ರೈಸಲ್ಲಿ ರೈಸ್ ಅಲ್ಲ, ಅದ್ರ ಮೇಲೆ ಸ್ವಲ್ಪ ಈ ರೈಸ್ ಹಾಕ್ಕೊಳ್ಬೇಕು. ಈ ಥರ ಹಾಂ, ಹಾಕ್ಕೊಂಡು ತೊಗೊಳ್ಬೇಕು. ಹಾಂ, ಹಾಕ್ಕೊಂಡು ಹೆಂಗಿದೆ ಅಂದರೆ ಅನ್ನದಲ್ಲಿ ರೈಸಲ್ಲಿ ಉಪ್ಪಿದೆ, ಇದು ಕಂಡೆನ್ಸ್ ಮಿಲ್ಕಲ್ಲಿ ಸ್ವೀಟ್ ಇದೆ, ಮ್ಯಾಂಗೋ ಲೈಟಾಗಿ ಸ್ವೀಟ್ ಇದೆ, ಒಂಥರ ಉಪ್ಪು ಸ್ವೀಟು ಬರುತ್ತೆ. ಹೇಗಿದೆ ಗೈಸ್? ಹಾನೆಸ್ಟ್ ರಿವ್ಯೂ, ಚೆನ್ನಾಗಿಲ್ಲ. ಇದಕ್ಕೆ ಔಟ್ ಆಫ್ 10ಗೆ ನಾನು 4. 5 ಕೊಡ್ಬೋದು. ಎಲ್ಲ ಮಿಕ್ಸ್ ಟೇಸ್ಟ್. ಇಲ್ಲ, ಸ್ಟಿಕ್ಕಿ ರೈಸ್ ಚೆನ್ನಾಗಿದೆ ಆ್ಯಕ್ಚುಲಿ, ಮ್ಯಾಂಗೋನು ಚೆನ್ನಾಗಿದೆ, ಬಟ್ ಎರಡೂ ಕಾಂಬಿನೇಷನ್ ಯಾಕೋ ಚೆನ್ನಾಗಿಲ್ಲ. ಅಥವಾ ನಾವು ತೊಗೊಂಡಿದ್ದು ಪ್ಲೇಸ್ ಚೆನ್ನಾಗಿಲ್ವೋ ಏನೋ ಗೊತ್ತಿಲ್ಲ. ಎಲ್ಲ ಮಿಕ್ಸ್ ಆಗ್ತಾ ಇತ್ತು. ಹೌದು, ತುಂಬ ಸ್ಪೈಸಿಯಲ್ಲಿದೆ. ಸ್ಪೈಸಿ ಅಂದರೆ ಸಾಲ್ಟಿ ಎಲ್ಲ ಮಿಕ್ಸ್ ಆಗ್ತಾ ಇತ್ತು. ಓಕೆ ಗೈಸ್, ಇದು ನಮ್ಮ ಸ್ಟಿಕ್ಕಿ ರೈಸ್ ರಿವ್ಯೂ. ಸ್ಕ್ವಿಡ್ಡು, ಕ್ಲಾಮ್, ಶ್ರಿಂಪು, ಫಿಶ್ಶು ರಾ ಆಗ. ಹೌದು, ನೋಡೋದ್ರ ಜೊತೆಗೆ ಡಿಪ್ ಇಟ್ಟಿದ್ದಾರೆ. ಒಂದು ಕೊರಿಯನ್ ಚಿಕನ್ನು, ಚಿಕನ್ ಸ್ಪ್ರಿಂಗ್ ರೋಲು, ಕ್ರಿಸ್ಪಿ ಚಿಕನ್ ರೈಸು. ಬಟ್ ಎಲ್ಲ ಹಲಾಲ್. ಬೇಡಪ್ಪ, ಬೀಫ್ ಇದೆ. ಶಾಪಲ್ಲಿ ನೋಡಿ ಎಷ್ಟು ವೆರೈಟೀಸ್ ಇದೆ. ಸನ್ ಡ್ರೈಡ್ ಪೋರ್ಕು, ಬೀಫು, ಚಿಕನ್ನು, ಡಕ್ಕು, ಫಿಶ್ಶು ಎಲ್ಲರೂ ಇಟ್ಟಿದ್ದಾರೆ. ಏನೇನು ಅಂತಾರೆ ಗೊತ್ತಾ ಚಿನ್ನು? ಕೆಳಗಡೆ ನೆಲದ ಮೇಲೆ ಓಡಾಡೋದ್ರಿಂದ
ನೀರಲ್ಲಿ ಓಡಾಡೋದ್ರವರೆಗೂ ಇದೆ ಅಂತೆ. ತಾಯಿ ಹಾಟ್ ಪಾಟ್. ಚೈನಾದಲ್ಲಿ ತಾನೇ ಬೆಳೆಯೋದು. ಇಲ್ಲೂ ಬೆಳೀತಾರೆ. ಹೌದಾ? ತಿನ್ನು ಚೆನ್ನಾಗಿದೆ, ತಿನ್ನು. ತಿನ್ನಕ್ಕಾಗ್ದಿರ ತಿಂತಾ ಇದ್ದಾರೆ. Also have our fruits, coconuts, live crocodile. Front leg 100. ಏನು ಸ್ಮೆಲ್ ಏನೂ ಇಲ್ಲ. ಅಲ್ಲೂಡ ಅದೇನು ಯಾವುದು? What is this? Nose and nose. That's pork nose. Yeah. Fish, we have lobsters, fresh lobsters, squid, clams and fish. ಅದು ಬಂದು fish nose. Two. Pig's nose. ಬೇಡ ಪಾಪ, ಹೋಗೋಣ ಆ ಕಡೆಗೆ. ಶವರ್ಮ ಒಂದು 80 ಬಾತ್ ಅಂತೆ. ಇಲ್ಲಿದೆ 80 ಬಾತ್ ಇದೆ, ಒಂದು ಚಿಕ್ಕ ಪೀಸು. ತಗೋಣ. Let's write here only. ಥೈಲ್ಯಾಂಡಲ್ಲಿ ಫೇಮಸ್ ಆಗಿರೋ ಡ್ಯೂರಯನ್ ಫ್ರೂಟ್ ತೊಗೊಂಡಿದ್ದೀವಿ. ಸೊ ಟ್ರೈ ಮಾಡೋಣ. ಇದು ಗ್ರೇಪ್ ಫ್ರೂಟು, ಪಪಾಯ, ಡ್ರ್ಯಾಗನ್ ಫ್ರೂಟ್, ಪೊಮೊಗ್ರಾನೆಟ್, ಪ್ಯಾಷನ್ ಫ್ರೂಟ್, ಮ್ಯಾಂಗೋಸ್ಟೀನ್, ರಾಂಬುಟಾನ್, ಗೋವಾ, ರಾ ಮ್ಯಾಂಗೋ, ಯೆಲ್ಲೋ ವಾಟರ್ ಮೆಲನ್. ಸೊ ಇದೆ ಡ್ಯೂರಯನ್ ಫ್ರೂಟು. ಸೊ ಇದು ಕಿಂಗ್ ಆಫ್ ಫ್ರೂಟ್ ಅಂತ ಕರೀತಾರೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಓಪನ್ ಮ್ಯಾಜಿಕ್ ಸೆನ್ಸಿ. ನೀವು ಥೈಲ್ಯಾಂಡ್ ಬಂದರೆ ಡ್ಯೂರಯನ್ ಫ್ರೂಟ್ ಅನ್ನೋದು ಇಲ್ಲಿನ ಕಿಂಗ್ ಫ್ರೂಟ್ ಅಂತೆ. ಸೊ ಈ ಕಿಂಗ್ ಫ್ರೂಟನ್ನು ಕ್ವೀನ್ ಫಸ್ಟ್ ಟೇಸ್ಟ್ ಮಾಡ್ತೀನಿ. ಓದ್ಸಲೇ ಸಾಯಿಸ್ತಾ ಇದೆ ಅದಕ್ಕೆ ನಮ್ಮನ್ನ. ಇದು ಅಂತೂ ಟ್ರೈ ಮಾಡಬಾರ್ದು. ಏನು? ಮ್ಯಾಂಗೋ ಸ್ಟಿಕ್ಕಿ ರೈಸ್ ನಾಟ್ ವರ್ತ್ ಇಟ್. ಸ್ಮೆಲ್ ನೋಡ್ತಾ ಇದ್ರೆ ನನಗೆ ಇದು ಹಲ್ಸಿನಣ್ಣು. ಜಾಕ್ ಫ್ರೂಟ್ ಥರ ಸ್ಮೆಲ್ ಬರ್ತಾ ಇದೆ. ಕಟ್ ಮಾಡಿದಾಗ ಥರ ಡಿಫ್ರೆಂಟ್ ಫ್ಲೆಶ್ ಗೈಸ್. ಡ್ಯೂರಯನ್ ಫ್ರೂಟ್ ಏನು ಚೊಲ್ ಟೇಸ್ಟ್ ಗೊತ್ತಾಗ್ತಾ ಇಲ್ಲ. ಏನು ಈ ಥರ ಎಕ್ಸ್ಪ್ರೆಷನ್ ಕೊಡ್ತಾ ಇದೆಯಾ? ಇದು ಈ ಕಡೆ ಜಾಕ್ ಫ್ರೂಟ್ ಥರನೂ ಇಲ್ಲ, ಈ ಕಡೆ ಸಾಫ್ಟ್ ಫ್ರೂಟ್ ಥರನೂ ಇಲ್ಲ. ಫ್ಲೇವರು ಒಂಥರ ತುಂಬ ಸ್ಟ್ರಾಂಗ್ ಆಗಿದೆ. ಬಟ್ ಚೆನ್ನಾಗಿದೆ. ತುಂಬ ಸ್ವೀಟ್ ಇಲ್ಲ, ಒಂಥರ ಕ್ರೀಮಿ ಫ್ಲೇವರು. ಸ್ಮೆಲ್ಲು ಬಂದು ರೈಪ್ ಜಾಕ್ ಫ್ರೂಟ್ ಥರ ಇದೆ ಸ್ಮೆಲ್ಲು. ಹೆಂಗಿದೆ? ಇದು ಅಂದರೆ ಜಾಕ್ ಫ್ರೂಟು ಮ್ಯಾಂಗೋ ಮಿಕ್ಸ್ ಮಿಕ್ಸ್ ಆಗಿ ಇದು ಮಾಡೋದು ಯಾವ ಥರ ಇದೆಯೋ ಆ ಥರ ಇದೆ ಟೇಸ್ಟ್. ಮ್ಯಾಂಗೋ ಬರತ್ತಿವಾಗ ನೀನು ಟ್ರೈ ಮಾಡು. ಹಾಂ, ಒಂದು ಸ್ಪೂನ್ ಇಸ್ಕೊಂಬರ್ತೀನಿ. ಹೆಂಗಿದೆ ಬರತ್? ಯಾಕೆ ಬರತ್ತೆ ರಿಯಾಕ್ಷನ್ ಆ ಥರ ಮಾಡ್ತಾ ಇದೆಯಾ? ಕೊಳ್ತೋಗಿರೋ ಫ್ರೂಟ್ ಥರ ಇದೆ. ಏಯ್ ಕೊಳ್ತೋಗಿರೋ. ನಂಗೆ ಗೊತ್ತಾಯ್ತು ಇದು ಯಾವ ಫ್ಲೇವರ್ ಅಂತ. ಯಾವ ಥರ? ನೀನು ಸೋನು ತಿಂತೀರಲ್ವಾ? ಏನು? ಕ್ಯಾಶ್ಯೂ ನಟ್. ಕ್ಯಾಶ್ಯೂ ಫ್ರೂಟಾ? ಕ್ಯಾಶ್ಯೂ ಫ್ರೂಟ್ ತುಂಬ ಹಣ್ಣಾಗಿರೋ ಕ್ಯಾಶ್ಯೂ ಫ್ರೂಟ್ ಥರ ಟೇಸ್ಟ್ ಬರ್ತಾ ಇದೆ. ಅದು ಒಂದು ಡಿಫ್ರೆಂಟ್ ಆಗಿದೆ. ಇದು ಹೇಳೋಕ್ಕಾಗ್ತಾ ಇಲ್ಲ ನನಗೆ. ಇವಾಗ ನಾನು ಹೇಳ್ನಲ್ವಾ ನಿಮಗೆ, ಕ್ಯಾಶ್ಯೂ ಫ್ರೂಟ್ ಥರ ಇದೆ. ಟ್ರೈ ಮಾಡಿ ಮತ್ತೆ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ನೋಡ್ಸಿನ ಕ್ಯಾಶ್ಯೂ ಫ್ರೂಟ್ ಥರ ಇದೆಯಾ? ಒಂದೊಂದು ಕಡೆ ಒಂದೊಂದು ಟೇಸ್ಟ್ ಬರ್ತಾ ಇದೆ. ಈ ಕಡೆ ತಿಂದರೆ ಮ್ಯಾಂಗೋ ಥರ ಬರ್ತಾ ಇದೆ, ಈ ಕಡೆ ಈ ಬೀಜ ಹತ್ರ ತಿಂದರೆ ಏನೋ ಒಳ್ಳೆ ಕಸರ ಹೊಡಿತಾ ಇದೆ. ಇವಾಗ ನೀನು ತಿಂದಿ ನೋಡು.
ಏಯ್ ಅದೆಲ್ಲ ಕಣೆ. ಹಾಂ ಅಲ್ಲಿ ತಿನ್ನಿ, ಇದಾ ಏಕೆ ಅಲ್ಲಿ ತಿನ್ನು ನೋಡು. ಸೀಡ್ ಹತ್ರ ಇರೋದೇನಿದೆ? ಏನು ಅನಿಸ್ತಾ ಇಲ್ವಾ? ಗೊತ್ತಾಗ್ತಾ ಇಲ್ಲ, ಒಂಥರ ಮಿಕ್ಸ್ಡ್ ಫ್ಲೇವರ್ ಎಲ್ಲಾನು. ನನಗೆ ಕ್ಯಾಶು ಫ್ರೂಟ್ ಫ್ಲೇವರು ಬರ್ತಾ ಇದೆ, ಮ್ಯಾಂಗೋ ಫ್ಲೇವರ್ ಬರ್ತಾ ಇದೆ, ಜಾಕ್ ಫ್ರೂಟ್ ಫ್ಲೇವರ್ ಬರ್ತಾ ಇದೆ. ಮತ್ತೆ ಎಲ್ಲ ಹಲ್ಸೋಗಿರೋ ಥರ ಬರ್ತೈತೆ. ಯಾವುದು ರೈಪ್ ಇಲ್ಲ, ಹಣ್ಣು ಯಾವುದೂ ಇಲ್ಲ, ಎಲ್ಲ ಹಲ್ಸೋಗಿ 2-3 ಡೇಸ್ ಆದಮೇಲೆ ತಿನ್ನೋ ಥರ ಇದೆ. ಎಲ್ಲ ಚೆನ್ನಾಗಿದೆ. ಓಕೆ, ಏ ಒಂದ್ಸರಿ ಟ್ರೈ ಮಾಡ್ಬೋದು. ಇವಾಗ ಬಂದಾಗ ಇವಾಗ ಅವ್ರು ಲೋಕಲ್ ಇದನ್ನ ಟ್ರೈ ಮಾಡ್ಬೇಕು ತಾನೆ, ಫುಡ್ಡನ್ನು. ಹಾಗೆ ಅವ್ರದ್ದು ಒಂದು ಫೇಮಸ್ ಫ್ರೂಟ್ ಇದು, ಕಿಂಗ್ ಆಫ್ ಫ್ರೂಟ್ಸ್ ಅಂತ ಇದು. ಸೊ ಏನಕ್ಕೆ ಕಿಂಗ್ ಇದು? ಯಾಕಂದರೆ ಎಲ್ಲ ಕೊಲ್ತೋಗಿದೆ, ಅದಕ್ಕೆ ಕಿಂಗ್. ಸರಿ ಆಯ್ತು ಫ್ರೆಂಡ್ಸ್, ಇದನ್ನೇ ತಿಂದು ಮುಗಿಸ್ತೀವಿ. ಹೆಂಗೋ ಕಷ್ಟಪಟ್ಟು ಕಾಸು ಕೊಟ್ಟರೆ ಅದಕ್ಕಾದ್ರೂ ತಿನ್ನಲೇಬೇಕು. 80 ಬಾಟ್ ಅದು. ಓಕೆ, ಮೇಕಪ್ ಹಾಕ್ಕೊಂಡು ಅಕ್ಕ ರೆಡಿ ಆಗ್ತಾ ಇದ್ದಾಳೆ. ಪಟಾಯ ಡ್ರಿಂಕ್ಸ್, ಪಟಾಯ ಬಿಯರ್ ಅಂತೆ ಚಿನ್ನು. ಸೊ ಗೈಸ್, ಥೈಲ್ಯಾಂಡಿಗೆ ಬಂದರೆ ಇಂಡಿಯನ್ ರೆಸ್ಟೋರೆಂಟ್ ಅಂತೂ ಬೇಜಾನಿದೆ. ದಾಲ್ ತಡ್ಕ, ಮೂಂಗ್ ದಾಲ್. ಓ, ಜ್ಯುವೆಲರಿ ಶಾಪ್ ನೋಡಿ ಚಿನ್ನು. ಗೋಲ್ಡೇನಾ? ಹಾಂ, ಸ್ಪಾ, ಮಸಾಜ್. ಸೊ ಗೈಸ್, ಡ್ಯೂರೈನ್ ಫ್ರೂಟ್ ತಿಂದಮೇಲೆ ನೀರು ಕುಡಿಬೇಕು ಅನಿಸ್ತಾ ಇದೆ. ಸೊ ಹಾಗಾಗಿ 7-Elevenಗೆ ಬಂದಿದ್ದೀವಿ. ಬನ್ನಿ. ಹಾಂ, ಪ್ಯೂರ್ ವಾಟ್ರೆ. ರೆಗ್ಯುಲರ್ ವಾಟರ್, ಇನ್ನೇನು ಪ್ಯೂರ್ ವಾಟರ್. ಡ್ಯೂರೈನ್ ಫ್ರೂಟ್ ತಿಂದ ಮೇಲೆ ಸರ್ವೈವ್ ಮಾಡೋದಕ್ಕೆ ನೀರು ಬೇಕೇ ಬೇಕು. 12 ಬಾಟ್ ಅಂದರೆ 36 rupees. ಅವ್ರೇನು ಸ್ನಾನ ಮಾಡ್ತಾ ಇದ್ದಾರೆ? ಈಗ ನಾವು ದ ಫೇಮಸ್ ಜಾಯಂಟ್ ವೀಲ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ರೋಡಲ್ಲಿ ಜಾಯಂಟ್ ವೀಲ್ ಇದೆ ಅಂತೆ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋದು. ಸೊ ಪಟಾಯದಲ್ಲೂ ಮೆಕ್ಡೊನಾಲ್ಡ್ಸ್, KFC ಇದೆ. ಆಲ್ಮೋಸ್ಟ್ ಓಕೆ 300 ಬಾಟ್ ಅಂತ ಹೇಳಿದ್ರೆ 900 rupees. ಏನಕ್ಕೆ? ಒಂದು ಬರ್ಗರ್ಗೆ. ಒಂದು ಬರ್ಗರ್ 900 ಬಾಟಾ? ಒಂದು ಬರ್ಗರ್ ಮೀಲ್ ಎಷ್ಟು? 900 ಇನ್ INR. ಇನ್ನು INR 900ಆ? ಇಲ್ಲಿ 200 ಬಾಟ್. ಓಕೆ ಗೈಸ್, ದ ವ್ಯೂ ಆಫ್ ಥೈಲ್ಯಾಂಡ್, ದ ಜಾಯಂಟ್ ಫ್ಲೈಟ್. Guys, this is giant wheel of Pattaya. ಅಲ್ಲಿ ಏರೋಪ್ಲೇನ್ ಇದೆಯಲ್ಲ, ನೋಡೋಣ ಬಾ. ಹೌದು, ಎಷ್ಟಿದೆ ಇದು ಪ್ರೈಸು? ಭರತ್ ಕೇಳ್ಕೊಂಬರಕ್ಕೆ ಹೋಗ್ತೀನಿ ಅಂದಲ್ಲ, ಎಲ್ಲೋದಾ? ಅಲ್ಲಿದೆ. ಓಕೆ, ಚಲೋ. ಸ್ಪೀಡಾಗಿ ಹೋಗ್ತಿದ್ಯಾ? ಇಲ್ಲ ಅಲ್ಲ? ಹಾಯ್. ಎಷ್ಟು ಕ್ಯೂಟ್ ಆಗಿದೆ ಅಲ್ಲೆಲ್ಲ. ಹಾಯ್ ಹಾಯ್. ಮಿನಿ ಶಾಪಿಂಗ್ ಸ್ಟ್ರೀಟ್. ಜೀನ್ಸ್, ಫ್ರಾಕ್. ಇಲ್ಲೋಡಿ, ಇಲ್ಲೇ ಇದೆ ಫ್ಲೈಟು. ಇದ್ರ ಕೆಳಗಡೆನೇ ಶಾಪ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓ, ಫಿಶಸ್ ಪಾ. ಥೈಲ್ಯಾಂಡ್ ಫೇಮಸ್ ಡ್ರೆಸ್ಗಳಿವೆಲ್ಲ. 100 ಬಾತ್ ಅಂತೆ ಚಿನ್ನು ಇದೆಲ್ಲ. ಓ, ಇಲ್ಲಿನ ನೋಡು ಟಯರು. ರಿಯಲ್ ಏನಾ ಇದು ಟಯರು? ರಿಯಲ್ಲಾ?
ಮತ್ತು ರಿಯಲ್ ಫ್ಲೈಟೇ ಇದು. ಮತ್ತು ಟಯರ್ ಇಷ್ಟಪ್ಪ ಬರಲ್ಲ, ನನಗೂ ಗೊತ್ತಿಲ್ಲಪ್ಪ, ಬರ್ಬೋದೇನೋ. ಇದೇನೋ ಕಾರ್ನ್ ಬ್ಯಾಂಗ್ ಅಂತ. ಓಕೆ ಗಾಯ್ಸ್, ಫ್ಲೈಟ್ ಕೆಳಗಡೆನೆ ಒಂದು ಚಿಕ್ಕ ಶಾಪಿಂಗ್ ಮಾಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗೈಸ್, ಗ್ರಿಲ್ ಆಗಿರೋ ಕ್ರೊಕೊಡೈಲು ಫುಲ್ಲು ಬಾಬಾ ಬಾಬಾ ಏನೇನೋ ಇದೆ. ಪೋರ್ಕ್ ರಿಬ್ಬು. ನಾನು ಈ ಕಡೆ ಸೈಡೇ ಬರಲ್ಲ. ಚಿನ್ನು, ಇಲ್ಲಿ ಫುಲ್ಲು ಗ್ರಿಲ್ ಆಗೋಗಿದೆ ಕ್ರೊಕೊಡೈಲು. ತಿಂತೀಯಾ? ಬೇಡಪ್ಪ, ನಡಿ. KFC. ಓ ಅದೇ, ಅದು ಗೇಮ್ ಆಡೋದು ಅಲ್ಲಮ್ಮ, ಇಲ್ಲಿ ಓ ಚಿಕನ್ ಫೀಟ್. ಕ್ರೊಕೊಡೈಲ್ ಬೇಯಿಸ್ತಾ ಇದ್ದಾರೆ. ಎಲ್ಲಿ ಕ್ರೊಕೊಡೈಲು? ಗಾಯ್ಸ್, ಇಲ್ಲಿ ತುಂಬ ಕ್ರೊಕೊಡೈಲ್ ಎಲ್ಲ ಇದೆ. ಓ ಮೈ ಗಾಡ್, ಬೇಡಪ್ಪ, ಚಲೋ. ಚಿನ್ನು, ಇಲ್ಲಿದೆ ನೋಡು ಸ್ಕ್ವಿಡ್ಡು. ಗಾಯ್ಸ್, ಏರೋಪ್ಲೇನ್ ಇಲ್ಲಿ ತೊಗೊಂಬಂದು ನಿಲ್ಲಿಸಿದ್ದಾರೆ. ಕ್ಲಾಗ್ಸ್ ಇದು, ಕ್ರಾಕ್ಸ್ ಅಲ್ಲ, ಕ್ಲಾಗ್ಸ್. ಗಾಯ್ಸ್, ಆನ್ ದ ವೇ ಬರ್ತಾ ಬರ್ತಾ ಫುಲ್ ಮಳೆ ಬಂದ್ಬಿಡ್ತು. ಇಲ್ಲೇ ಹತ್ರದಲ್ಲಿ ಮತ್ತೆ 7-Eleven ಇತ್ತು, ಮತ್ತೆ ಅಲ್ಲಿಗೆ ಬಂದ್ವಿ. ಈಗ ಒಂದು ವೈರಲ್ ಡ್ರಿಂಕ್ ಇದೆ, ಅದನ್ನ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಫಸ್ಟು ಒಂದು ಗ್ಲಾಸ್ ತೊಗೊಂಡು ಅದಕ್ಕೆ ಐಸ್ ಕ್ಯೂಬ್ ಹಾಕ್ಬೇಕು. ಅಷ್ಟೊಂದು ಐಸ್ ಕ್ಯೂಬ್ಸಾ? ಹೌದು. ಸೊ ಇದಿಷ್ಟು ಐಸ್ ಕ್ಯೂಬ್ಸ್ ಹಾಕಿ ಇದೆರಡು ಡ್ರಿಂಕ್ನ ಇದ್ರೊಳಗಡೆ ಆ್ಯಡ್ ಮಾಡಬೇಕು. ಸೊ ಇದು ಬಿಲ್ಲಿಂಗ್ ಆದಮೇಲೆ ಆ್ಯಡ್ ಮಾಡೋಣ. ಇನ್ನೂ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕೋ. ಯಾಕೆ? ಹಾಂ, ಓಕೆ, ಎನಫ್. ಅದ್ಮೇಲೆ ಕಪ್ಪು ಕ್ಯಾಪ್ ಇದೀಗಲೇ ನಾವು ಇಲ್ಲೇ ಕೊಟ್ಟಿದ್ದಾರಲ್ಲ, ಕಟ್ ಮಾಡಿ ಹಾಕ್ಬೋದು ಅನ್ಸುತ್ತೆ. ಬಟ್ ಅವ್ರಿಗೆ ನೀನು ಯಾವ್ದು ತೊಗೊಂಡಿದ್ಯಾ ಅಂತ ಹೆಂಗೆ ಗೊತ್ತಾಗುತ್ತೆ? ಇದು ತೊಗೊಂಡೋಗಿ ಕೊಡ್ಬೋದು. ಫಸ್ಟು ಬನಾನಾ ಮಿಲ್ಕು, ಸೊ ಇದು ಬನಾನಾ ಕ್ಯಾರಮೆಲ್. ಆಮೇಲೆ ಚಾಕ್ಲೇಟ್ ಮಿಲ್ಕು. ಆಚೆಗಾಡೆ ಜೋರು ಮಳೆ. ಫುಲ್ ಆಯಿತು. ಐಸ್ ಕ್ಯೂಬ್ ಕಮ್ಮಿ ಹಾಕಬೇಕಿತ್ತು. ಕರೆಕ್ಟಾಗಿದೆ. ಸ್ಟ್ರಾ ಎಲ್ಲಿದೆ? ಸ್ಟ್ರಾ ಅವ್ರ ಹತ್ರ ಇಸ್ಕೊಬೇಕು. ಕ್ಲೀನ್ ಅಪ್ ಆಫ್ಟರ್ ಯು ಯೂಸ್. ಏನಷ್ಟು ದೊಡ್ಡದಾಗಿದೆ ಅಲ್ಲ, ಇಲ್ಲಿ ಕೆಳಗಡೆಗೆ ಬೇರೆ ಫ್ಲೇವರ್ ಇದೆ. ಏನು ಹಿಂಗಿದೆ? ಹೆಂಗಿದೆ? ಬನಾನಾ ಚಾಕ್ಲೇಟು ಮಿಕ್ಸು. ಓಕೆ. ಹೇಗಿದೆ ಭರತ್? ಚಾಕ್ಲೇಟ್ ಮಿಲ್ಕ್ ಶೇಕ್. ಬನಾನಾ ಫ್ಲೇವರ್ ಸ್ವಲ್ಪ ಇದೆ. ಅದು ಕೆಳಗಡೆಗೆ ಹೋಗ್ಬಿಟ್ಟಿದೆ, ಬನಾನಾ ಮಿಕ್ಸ್ ಆಗಿಲ್ಲ ಚೆನ್ನಾಗಿ. ಎಲ್ಲಿ ಚಿನ್ನು ಟೇಸ್ಟ್ ನೋಡು. ಹುಷಾರಪ್ಪ, ಚೆಲ್ಬೇಡ ಆಮೇಲೆ. ಬಟ್ ತುಂಬ ಜನ ಟ್ರೈ ಮಾಡ್ತಾರೆ ಇದನ್ನ. ಯಾವುದು ಇಲ್ಲ, ನೋಡಕ್ ಚೆನ್ನಾಗಿರುತ್ತೆ, ಬಟ್ ಟೇಸ್ಟ್ ಎಲ್ಲ ಥೈಲ್ಯಾಂಡಲ್ಲಿ ಜೋರು ಮಳೆ ಬರ್ತಾ ಇದೆ. ಸೊ ಅದಕ್ಕೆ ನಾವು
7-Eleven ಇದೊಂಥರ ಫೇವ್ರೆಟ್ ಶಾಪ್ ಆಗೋಯ್ತಲ್ಲ ಭರತ್. ಸಿಗುತ್ತೆ ಬಟ್ ಯಾವುದು ಚೆನ್ನಾಗಿದೆ. ಸೊ ಗೈಸ್, ಇವತ್ತಿನ ಡಿನ್ನರಲ್ಲಿ ಏನೇನಿದೆ ಅಂದರೆ ರೋಟಿ, ಪನ್ನೀರ್, ಬಿಂಡಿ, ಚಿಕನ್ ಗ್ರೇವಿ, ಪಾಪಡ್, ದೆನ್ ಸಲಾಡ್, ಹಾಗೆ ರೈಸ್, ದಾಲ್ ಫ್ರೈ, ರೈಸ್ ಖೀರ್, ರಸಮ್, ಕರ್ಡ್ ರೈಸ್ ಇದೆಲ್ಲ ಇದೆ. ಸೊ ಟೇಸ್ಟ್ ನೋಡೋಣ ಇವತ್ತಿನ ಡಿನ್ನರ್ ಹೇಗಿದೆ. ಫಸ್ಟು ಪನ್ನೀರಲ್ಲಿ ಫ್ರೈ ಮಾಡೋಣ. ಬೆಸ್ಟ್ ನಿಮ್ಗೆ ಹೇಳಿರಲಿಲ್ಲ ಯಾವ ರೆಸ್ಟೋರೆಂಟ್ ಅಂತ. ಇದು ವಿರಸಾತ್ ಅಂತ, ಪಟಾಯ ರೋಡಲ್ಲಿ ಇದೆ. ವಿರಸಾತ್ ಅಂತ, ಸೆಂಟ್ರಲ್ ಮಾಲ್ ಆಪೋಸಿಟ್ಟು. ಸೊ ಟೇಸ್ಟ್ ಅಂತೂ ಇದು ತುಂಬ ಚೆನ್ನಾಗಿರುತ್ತೆ. ಸೊ ನಾವು ನೆನ್ನೆ ಮಧ್ಯಾಹ್ನ, ನೆನ್ನೆ ನೈಟು ಮತ್ತು ಇವತ್ತು ನೈಟು ಇಲ್ಲೇ ಡಿನ್ನರ್ ಆರ್ಗನೈಸ್ ಆಗಿರೋದು. ಸೊ ತುಂಬ ಚೆನ್ನಾಗಿದೆ.